ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಕಿಚನ್. ಇವತ್ತು ಗಣೇಶನಿಗೆ ಪ್ರಿಯವಾದ ಮೋದಕ ಮಾಡಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 1 ಬೌಲು ಬಿಳಿ ಎಳ್ಳಿನ ಪುಡಿ, ಫ್ರೈ ಮಾಡಿ ಪುಡಿ ಮಾಡಿರೋದು, ಸ್ವಲ್ಪ ಏಲಕ್ಕಿ, 1 ಬೌಲ್ ಕೊಬ್ಬರಿ, 1 ಬೌಲು ಸಕ್ಕರೆ ಪುಡಿ. ಇದು ಮೈದಾ ಹಿಟ್ಟು, 1 ಸ್ಪೂನ್ ತುಪ್ಪ, ನೀರು ಹಾಕಿ ಕಲಿಸ್ಕೊಂಡು ಚಪಾತಿ ಹದಕ್ಕೆ ಕಲಸಿರೋದು. ಇದು ಹೂರಣ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಸಕ್ಕರೆ ಹಾಕೊಂಡ್ಬಿಡ್ಬೇಕು 1 ಬೌಲ್ಗೆ. ಕೊಬ್ಬರಿ ಪುಡಿ ಮಿಶ್ರಣ ಮಾಡ್ತಾಯಿದ್ದಾರೆ. ಬಿಳಿ ಎಳ್ಳಿನ ಪುಡಿ ಫ್ರೈ ಮಾಡಿರೋದು, ಸ್ವಲ್ಪ ಏಲಕ್ಕಿ ಪೌಡರ್. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಹೂರಣ ರೆಡಿ ಫ್ರೆಂಡ್ಸ್. ಮಾಡೋ ವಿಧಾನ ನೋಡೋಣ. ಈ ಥರ ಲಟ್ಸ್ಕೊಂಡ್ಮೇಲೆ ಒಂದೊಂದಕ್ಕೆ ಹೂರಣ ಹಾಕ್ಕೊಂಬಿಡಿ. ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಆ ಹೂರಣ ಹಾಕ್ಕೊಂಡು ಮಧ್ಯ ಹಾಕ್ಕೊಂಬಿಟ್ಟು ಅದನ್ನು ನೀವು ಸೀರೆ ನೋಡಿ, ಅದು ಹಿಂಗೆ ಹೆಂಗೆ ಫೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಹಿಂಗೆ ಹಾಕ್ಕೊಂಡ್ರು. ಈಗ ನೋಡಿ ಹಿಂಗೆ ಮಾಡ್ತಾರೆ. ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಬೇಕು, ಆಮೇಲೆ ಇದರ ಮೇಲೆ ರೌಂಡ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಬೇಕು. ನೀವು ಆದಷ್ಟು ದೊಡ್ಡ ಬಟ್ಲಿದ್ದರೆ ದೊಡ್ಡ ಬೌಲಲ್ಲಿ ಕಟ್ ಮಾಡಿ. ಅದನ್ನು ಸ್ವಲ್ಪ ದೊಡ್ಡದಾಗಿ ಮೋದಕ ಬರುತ್ತೆ ನೋಡಿ. ಈ ಥರ ಒಂದು ಸರಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಹಿಂಗೆ ನೆರಿಗೆ ಹಂಗೆ ಸುತ್ತಬಿಟ್ಟು ಇಟ್ಬಿಡೋದು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಮೋದಕಗಳು. ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಒಂದ್ಸರಿ ಎಲ್ಲ ಮಾಡಿ ಒತ್ತಿ ಲಟ್ಟಿಸಿ ಇಟ್ಕೊಂಬಿಡಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನಾವು ಹಾಕಿದ ತಕ್ಷಣ ಅದು ಉಲ್ಟಾ ಆಗಿಬಿಡತ್ತೆ. 2 ಸೈಡು ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮೋದಕ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಗಣೇಶನಿಗೆ ನೈವೇದ್ಯ ಮಾಡಿ. ಇಷ್ಟೊತ್ತು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.